ಸರ್ ಈ ಮಧ್ಯ ಒಂದಷ್ಟು ಹೆಸರುಗಳು ಬಂತು. ಅಂದರೆ ನೀವು ಕೆ ಬಾಲಚಂದರ್ ಅವರಿಂದ ಹಿಡಿದು ಗಿರೀಶ್ ಕಾಸರವಳ್ಳಿ ಅವರು, TNS ಇಂದ ಹಿಡಿದು ಇತ್ತೀಚಿನ ಈ ಕಡೆ AR ಮುರುಗದಾಸ್ ಆಗಿರಲಿ, ಪ್ರಶಾಂತ್ ನೀಲ್ ಅವರು, ಗೌತಮ್ ವಾಸುದೇವ್ ಮೆನನ್ನು, ಎಲ್ಲ ಥರ ಡೈರೆಕ್ಟರ್ಸನ್ನು ನೋಡ್ತಿರಲ್ಲ. ಸೊ ಇಫ್ ಐ ಕ್ಯಾನ್ ಪಿಕ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪಿಕ್ ಯುವರ್ ಬ್ರೈನ್ ಆ್ಯಸ್ ಟು ಈ ಥರ ಡೈರೆಕ್ಟರ್ಸ್ ಅಂತೆಲ್ಲ ಫಸ್ಟ್ ನೋಡಿದಾಗ ಆ್ಯಸ್ ಅನ್ ಆ್ಯಕ್ಟರ್ ಹೌ ಡು ಯು ಫಸ್ಟ್ ಬ್ರೇಕ್ ದಿ ಐಸ್ ಅಂತ, ಅಥವಾ ಓಕೆ ಅವ್ರನ್ನ ಹೆಂಗೆ, ಅವ್ರಿಗೇನು ಬೇಕು ಅಂತ ಹೇಗೆ ಅರ್ಥ ಮಾಡ್ಕೋತೀರಾ? ನನ್ನ ಒನ್ ಥಿಂಗ್ ದಟ್ ಹಸ್ ಹೆಲ್ಪ್ ಮೀ ಅಂತಂದರೆ, ನಾನು ತುಂಬ ನರ್ವಸ್ಸು ಫಸ್ಟ್ ಫ್ಯೂ ಡೇಸ್. ಇವತ್ತು ಕೂಡ ಶೂಟಿಂಗ್ ಹೋದಾಗ ಐ ಆಲ್ವೇಸ್ ಸ್ಕೇರ್ಡ್. ಯಾ ಚೆನ್ನಾಗಿ ಏನು ಅವ್ರು ಕೇಳಿ ಕೆಲಸ ತೆಗಿಯೋ ತನಕ, ಸೆಟ್ಲಾಗೋ ತನಕ ಅಲ್ಲಿ ಬಿ ನರ್ವಸ್. ಇವನ್ ಟುಡೇ ಇವತ್ತು ಹೋಗಿ ಫಸ್ಟ್ ಇಷ್ಟು ಸಿನಿಮಾ ಮಾಡಿದ್ಮೇಲೂ ಕ್ಯಾಮ್ರಾ ಫೇಸ್ ಮಾಡಿ ಒಂದು ಸೀನ್ ಮಾಡೋ ತನಕ ನನಗೆ ಐ ಆಮ್ ವೆರಿ ನರ್ವಸ್. ವಾವ್. ಸರಿಯಾಗಿ ಮಾಡೋದನ್ನ ಇಲ್ವೋ, ಏನು ಕೇಳ್ತಾರೆ, ಈ ಥರದ ಹಿಂಗೆ ಅದು ಒಂದು ಮೊದಲನೇ ಸಿನಿಮಾ ಮಾಡೋ ಥರನೇ ಇರ್ತೀನಿ ನಾನು ಯಾವಾಗಲೂ. ಸೊ ಎಲ್ಲರ ಹತ್ರನೂ ಹಾಗೆ ಇದೆ ನಾನು. ಐ ಥಿಂಕ್ ದಟ್ಸ್ ಆಲ್ಸೋ ಅದೊಂದು ಬ್ಯೂಟಿನೇ. ಯಾಕಂದರೆ ಎಲ್ಲಿ ಆ ನರ್ವಸ್ನೆಸ್ ಇರುತ್ತೋ ಯಾವಾಗ್ಲೂ ಏನಾದ್ರು ಒಂದು ಕೊಡಲೇಬೇಕು ಒಂದು ಅಲರ್ಟ್ನೆಸ್ ಇರುತ್ತೆ. ಜೊತೆಗೆ ಈಗ ಬಾಲ್ಚಂದರ್, ನಾನು ಫಸ್ಟ್ ಟೈಮ್ ಮನೆ ಆ್ಯಕ್ಟೆಡ್ ಇದ್ದು ಬಾಲ್ಚಂದರ್, ಐ ವಾಸ್ ಸೋ ನರ್ವಸ್. ಆ ನರ್ವಸ್ನೆಸ್ ಇವಾಗ ನರ್ತನ ಮಾಡಬೇಕಾದ್ರೂ ಇತ್ತು ನನಗೆ. ಏನು ಕೇಳ್ತಾರೆ ಅವ್ರು, ಎಲ್ಲೋ ಅವ್ರು ಕೇಳೋದು ನಾನು ಕೊಡ್ತಾ ಇದ್ದೀನ, ಅಥವಾ ಈಸಿ ಸ್ಯಾಟಿಸ್ಫೈಡ್ ವಿತ್ ಮೈ ವರ್ಕ್, ಇವತ್ತು ನಾನು ಕೆಲಸ ಮಾಡಿದ್ದು ಚೆನ್ನಾಗಿದೆಯಾ ಇಲ್ವಾ, ಅಥವಾ ಅವ್ರಿಗೆ ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವಾ. ಇವತ್ತು ಕೂಡ ಡೈರೆಕ್ಟ್ರು ಸರ್ ತುಂಬ ಚೆನ್ನಾಗಿ ಮಾಡ್ತಂದರೆ ದ್ಯಾಟ್ಸ್ ದಟ್ ಮೇಕ್ಸ್ ದ ಹೋಲ್ ಡೇ ಅಂತಾರೆ. ದ್ಯಾಟ್ ಹಸ್ ಮೇಡ್ ಯುವರ್ ಡೇ ಹೂ ಎವರ್ ಇಟ್ ಈಸ್. ಆ್ಯಸ್ ಅನ್ ಆ್ಯಕ್ಟರ್ ಸಮ್ ಡೈರೆಕ್ಟರ್ ಸೇಸ್, ಸರ್ ತುಂಬ ಚೆನ್ನಾಗಿ ಮಾಡಿದಿರಿ ಸರ್, ಟುಡೇ ಸೀನ್ಸ್ ಫ್ಯಾಂಟಾಸ್ಟಿಕ್ ಅಂತ ಅಂದ್ಬಿಟ್ರೆ ಏನೋ ಯು ಆರ್ ಸೋ ಥ್ರಿಲ್ಡ್. ದಟ್ ದ ಪ್ಲೆಷರ್ ಇದೆಯಲ್ಲ, ನೋ ಮನಿ ಕ್ಯಾನ್ ಗಿವ್ ಇಟ್. ಅಗ್ರೀಡ್. ನಿಮ್ಮದು ಅಂತ ಜಾಗ ಹುಡ್ಕೊಳ್ಳೋದಿದೆಯಲ್ಲ, ಕೆಲವು ಹೇಗೆ ಹುಡ್ಕೋತೀರಿ ಅಂದರೆ ಯಾವುದನ್ನು ಏನಕ್ಕೋಸ್ಕರ ಮಾಡಬೇಕು ಅಂತ? ಅದಕ್ಕೆ ಉತ್ತರ ಕೊಡೋದು ತುಂಬ ಕಷ್ಟ. ಯಾಕೆಂತಂದರೆ ಬೇಕಾದ್ರೆ ನಾವು ಈಗ ಹಲವಾರು ಕಾರಣಗಳಿಗೆ ಜಾಗ ಹುಡ್ಕೋತಾ ಇರ್ತೀವಿ. ದುಡ್ಡುಗೋಸ್ಕರ, ಜೀವನಕ್ಕೋಸ್ಕರ. ಯಾಕೆಂದರೆ ನಾವು ಪ್ರೊಫೆಷನ್ ಆಗಿ ತೊಗೊಂಡ ಮೇಲೆ ಬದುಕನ್ನು ನೋಡ್ಕೋಬೇಕಲ್ವ. ಸೊ ಕೆಲವು ಸಾರಿ ಬರ್ತಾರೆ ಹುಡುಗರು, ಬರ್ತಾರೆ ತುಂಬ ಬುದ್ಧಿವಂತರು, ತುಂಬ ಒಳ್ಳೆ ಕತೆ ಮಾಡ್ಕೊಂಬಂದಿದ್ದಾರೆ, ಆ ಪಾತ್ರಕ್ಕೋಸ್ಕರ ಮಾಡ್ತಾನೆ, ಏನೂ ಕೇಳಲ್ಲ ಅವಾಗ ಅವ್ರನ್ನ. ಹೌದು ನಾನು ಏನೂ ಡಿಮಾಂಡ್ ಮಾಡದೆ ಮಾಡ್ತೀನಿ. ಕೆಲವು ಸಾರಿ ದುಡ್ಡುಗೋಸ್ಕರನೇ ಮಾಡ್ತೀನಿ ಪಾತ್ರಗಳನ್ನು. ದುಡ್ಡು ಬೇಕು ನನಗೆ, ದುಡ್ಡುಗೋಸ್ಕರ ಮಾಡ್ತೀನಿ. ಅದನ್ನು ಅವ್ರ ಮುಂದೆ ಹೇಳೋಕ್ಕೂ ಹೋಗಲ್ಲ, ಅವ್ರ ಮುಂದೇನು ಹೇಳಲ್ಲ, ಇವ್ರ ಮುಂದೇನು ಹೇಳಲ್ಲ. ಐ ಆಮ್ ಅ ಪ್ರೊಫೆಷನಲ್ ಆ್ಯಕ್ಟರ್, ಸೊ ಐ ಆಕ್ಸೆಪ್ಟ್. ಅದೊಂಥರ ದಿನ ನಿಮಗೆ ಅದ್ಭುತವಾಗಿ ಏನೂ ಸಿಗಲ್ಲ, ಎಲ್ಲ ಒಂದೊಂದು ಸರಿ ಸಿಗುತ್ತೆ. ಬಟ್ ಅದ್ರಲ್ಲಿ ಹೋಗ್ತಾ ಇರ್ಬೇಕಷ್ಟೇ, ಅದರಲ್ಲಿ ತಿಳ್ಕೊಂಡು. ಯಾವಾಗ ಬಿರಿಯಾನಿ ತಿನ್ಬೇಕೋ ಅವತ್ತು ಬಿರಿಯಾನಿ, ಯಾವತ್ತು ಅನ್ನ ಸಾರು ಅದು ದಿನದ್ದು ಅನ್ನ ಸಾರು, ಅನ್ನ ಹುಳಿ, ಏನೋ ಸಿಗುತ್ತೆ, ನೀರು ಕುಡಿದ್ಬಿಟ್ಟು ಹೋಗ್ಬೇಕು ಅಷ್ಟೆ. ಅದು ನಿಮ್ಗೆ ಆ ಜರ್ನಿ ಹ್ಯಾಸ್ ಪಾಲಿಶ್ಡ್ ಯು ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ಬಿ. ಅದೇ ಅದಕ್ಕೆ ಹೇಳ್ತಾರೆ, ಆಲ್ಟರ್ ಈಗೋ ಅಂತ ಹೇಳ್ತಾರೆ ನಿಮಗೆ ಇಂಗ್ಲೀಷ್ನಲ್ಲಿ. ಅಂದರೆ ಆ ಇದಕ್ಕೆ ನೀವು ಅಲ್ಲೇ ನಿಮ್ಮ ತನ ಕಳ್ಕೊಬಾರ್ದು. ಬಟ್ ಅದನ್ನು ಎಲ್ಲ ಕಡೆನೂ ಒಂಥರ ಉದ್ದಿಡ್ತನವಾಗಿ ಬಳಸ್ಕೋಬಾರ್ದು. ಥಿನ್ ಲೈನ್ ಬಿಟ್ವೀನ್ ಹೌ ಟು ಬಿ ವಾಟರ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೌ ಟು ಆಲ್ಸೋ ಬಿ ಅ ನೈಸ್ ವೇರ್ ಎವರ್ ರಿಕ್ವೈರ್ಡ್. ಬಟ್ ಡೋಂಟ್ ಲೂಸ್ ಯುವರ್ ಐಡೆಂಟಿಟಿ ಆಲ್ಸೋ. ಅಂದರೆ ಈಗ ನಾನು ಎಲ್ಲವನ್ನೂ ಮಾಡಿದ್ರೂ ಕೂಡ ನನ್ನ ಮನೆಗೆ ಬಂದಾಗ ನನ್ನ ಅನಿಸಿಕೆಗಳಿರ್ತದಲ್ಲ ಒಳಗಡೆ, ಅದು ಒಳಗಡೆ ಅದು ಬದಲಾಗಿ ಬರೋದು ನನಗೆ. ಅದು ಕಾಕ್ಟೇಲ್ ಆಗ್ತಾ ಇದ್ರೆ ಅವಾಗ ಕಷ್ಟ. ಪ್ರತಿದಿನ ಚೇಂಜ್ ಆಗ್ಬಿಟ್ರೆ ಯು ವಿಲ್ ಬಿ ಲೈಕ್ ಕಾನ್ಫ್ಲಿಕ್ಟ್ ಇನ್ಸೈಡ್, ಯಾರು ಗುರು ನಾನು ಅಲ್ವಾ. ಹಂಗಾಗ್ಬಿಡುತ್ತೆ, ಹಂಗಾಗಬಾರ್ದು. ಅದು ಇಟ್ಕೋಬೇಕು. ದಟ್ ವಿ ಶುಡ್ ನಾಟ್ ಲೂಸ್. ಅದು ಕಳ್ಕೊಬಾರ್ದು. ಅದನ್ನು ಕಳ್ಕೊಂಡಿಲ್ಲ, ಅದು ಕಾಣ್ತಾ ಇದೆ.